ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಸೇರಿದ್ರು ಅವರ ಕುಟುಂಬಸ್ಥರ ದರ್ಪ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ದರ್ಶನ್ ಅವರ ಕುಟುಂಬದ ಒಂದು ಕಾರ್ನಿಂದ ಹಿಟ್ ಅಂಡ್ ರನ್ ಆಗಿದೆ. ದರ್ಶನ್ಗೆ ಸೇರಿದ ಮಿನಿ ಕೂಪರ್ ಕಾರ್ ಹಿಟ್ ಅಂಡ್ ರನ್. ಬೆಂಗಳೂರಿನ ಕತ್ರಿಗುಪ್ಪೆ ಜಂಕ್ಷನ್ ಬಳಿ ತಡರಾತ್ರಿ ಅಪಘಾತ ನಡೆದಿದೆ. ನಿಂತಿದ್ದ ವೈಟ್ ಕಲರ್ ಹುಂಡೈ ವರ್ನಾ ಕಾರ್ಗೆ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗಿದೆ ಈ ಮಿನಿ ಕೂಪರ್ ನಿಲ್ಲಿಸಿದೆ. ಮಿನಿ ಕೂಪರ್ ಅನ್ನ ನಿಲ್ಲಿಸದೆ ರ್ಯಾಶ್ ಡ್ರೈವಿಂಗ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಡಿಕ್ಕಿ ಹೊಡೆದವರನ್ನ ಫಾಲೋ ಮಾಡಿದ್ರು ಕಾರ್ ಮಾಲೀಕ. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಒಳಗಡೆ ಮಿನಿ ಕೂಪರ್ ಕಾರ್ ಹೋಗುತ್ತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಾಸವಾಗಿರುವಂತಹ ಅಪಾರ್ಟ್ಮೆಂಟ್ ಅದು. ಅಂಡ್ ಇವತ್ತಿನ ದಿನದಲ್ಲಿ ಒಂದಷ್ಟು ಜನ ಪ್ರಶ್ನೆ ಮಾಡ್ಬೋದು, ಹೆಂಗ್ರಿ ಅವ್ರಿಗೆ ಸೇರಿದ ಕಾರು ಅಂತ ಹೇಳ್ತೀರಾ ಅಂತ. ಅಫ್ಕೋರ್ಸ್ ಇವತ್ತಿನ ದಿವಸದಲ್ಲಿ ಟೆಕ್ನಾಲಜಿ ತುಂಬಾ ಇದೆ. ನೀವು ಕಾರ್ ನಂಬರ್ ಹಾಕಿದ್ರೆ ಸಾಕು, ಯಾರ ಗಾಡಿ ಸೇರಿದ್ದು ಏನು ಎತ್ತ ಅನ್ನೋದ್ರ ಜಾತಕನೇ ಹೊರಗೆ ಬಂದ್ಬಿಡುತ್ತೆ. ದರ್ಶನ್ಗೆ ಸೇರಿದಂತಹ ಮಿನಿ ಕೂಪರ್ ಕಾರು ಹಿಟ್ ಅಂಡ್ ರನ್ ಮಾಡಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಹುಂಡೈ ಫ್ಲೂಡಿಕ್ ವರ್ನಾ ಗಾಡಿ ಏನಿದೆಯಲ್ಲ, ಆ ವರ್ನಾ ಗಾಡಿಗೆ ಡಿಕ್ಕಿ ಹೊಡ್ಕೊಂಡು ಹೋಗಿದೆ. KA04ML 0382 ನಂಬರ್ನ ವರ್ನಾ ಕಾರ್ಗೆ ಮಿನಿ ಕೂಪರ್, ದರ್ಶನ್ ಕುಟುಂಬಕ್ಕೆ ಸೇರಿದಂತಹ ಮಿನಿ ಕೂಪರ್ ಕಾರು ಹಿಟ್ ಅಂಡ್ ರನ್ ಮಾಡಿದೆ. ಇಷ್ಟು ಮಾಡಿದ್ದಲ್ಲದೆ ಕಾರ್ ಓಡಿಸಿದ್ ನಾನೇ, ಟಚ್ ಮಾಡಿದ್ದು ನಾನೇ, ಏನಿವಾಗ ಅಂತ ವರ್ನಾ ಕಾರ್ ಮಾಲೀಕನಿಗೆ ದರ್ಶನ್ ಕಡೆಯವರು ಧಮಕಿ ಬೇರೆ ಹಾಕಿದಾರಂತೆ. ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದೀರಾ ಅಂತ ದರ್ಪ ತೋರಿಸಿ ದೌಲತ್ ಬೇರೆ ತೋರಿಸಿದ್ದಾರೆ. ಕಾರ್ ನಾನೇ ಓಡಿಸ್ತಾ ಇದ್ದೆ ಅಂತ ಆ ಯುವಕ ಕಾರ್ ಓಡಿಸ್ತಾ ಇದ್ನಲ್ಲ, ಅವನ ಆವಾಜ್ ಹಾಕಿದಾನೆ. ವಿಜಯಲಕ್ಷ್ಮಿ ಹೆಸರಲ್ಲಿದೆ ಇಂಕ್ ಬ್ಲೂ ಕಲರ್ ಮಿನಿ ಕೂಪರ್ ಕಾರ್ಗೆ ದರ್ಶನ್ ಫಸ್ಟ್ ಓನರು. ಬೆಂಗಳೂರು ಸೌತ್ RTOದಲ್ಲಿ ರಿಜಿಸ್ಟರ್ ಆಗಿದೆ ಈ ಕಾರು. ಮಿನಿ ಕೂಪರ್ ಕಾರಿನ ಇನ್ಶೂರೆನ್ಸ್ ಕೂಡ ಲ್ಯಾಪ್ಸ್ ಆಗಿದೆ. ಕಾರಿಗೆ ಆಗಿರೋ ಡ್ಯಾಮೇಜ್ ಭರಿಸುವಂತೆ ಮಾಲೀಕ ಅಳಲನ್ನ ತೋಡ್ಕೊಳ್ತಾ ಇದೆ. ನಿಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಕಾರ್ಗಳಿರ್ಬೋದಪ್ಪ, ಅಥವಾ ಬೇರೆಯವ್ರಿಗೆ ಅವ್ರ ಕಾರ್ ಯಾವುದಿದೆಯೋ ಅದೇನೇ ಚಿನ್ನ ಬಂಗಾರ ಎಲ್ಲಾನು. ದರ್ಪ ತೋರ್ಸದ್ ಬೇರೆ. ಕಾರ್ ಯಾರು ಡ್ರೈವ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಮಿನಿ ಕೂಪರ್ನ ಯಾರು ಡ್ರೈವ್ ಮಾಡ್ತಾ ಇದ್ರು ಅಂತ ಮಾಹಿತಿ ಸಿಕ್ಕಿಲ್ಲ. ಆದರೆ ಆ ಕಾರ್ ಒಳಗಡೆ ಹೋದ್ಮೇಲೆ ವರ್ನಾ ಕಾರ್ನ ಮಾಲೀಕ ಒಂದು 2 ಸಲ ಹುಡುಕಾಡ್ತಾನೆ, ಇಲ್ಲಿ ಯಾರು ಸಿಗೋದಿಲ್ಲ. ಆಮೇಲೆ ಒಬ್ಬ ಹುಡುಗ ಬಂದು ನಾನೇ ಓಡಿಸ್ತಾ ಇದ್ದಿದ್ದು, ಏನಿವಾಗ ಟಚ್ ಮಾಡಿದ್ ನಾನೇ ಅಂತ ಧಮಕಿ ಬೇರೆ ಹಾಕಿದಾನೆ. ಇಷ್ಟೊಂದು ದುರಾಂಕಾರ, ಇಷ್ಟೊಂದು ದರ್ಪ. ಕಾರ್ನ ಡೀಟೇಲ್ಸ್ ಅನ್ನ ನೀವು ನೋಡ್ತಾ ಇರ್ಬೋದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ಶೂರೆನ್ಸ್ ಎಕ್ಸ್ಪೈರ್ಡ್ ಆನ್ 14 ಡಿಸೆಂಬರ್ 2025. ರೀಸೆಂಟ್ ಆಗಿ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ ಲಾಸ್ಟ್ ಡಿಸೆಂಬರ್ ಅಲ್ಲೇ. ವಿಜಯಲಕ್ಷ್ಮಿ ಅವರ ಹೆಸರಲ್ಲಿರುವಂತಹ ಕಾರ್ ಇದು. ಕಾರ್ ರಿಜಿಸ್ಟ್ರೇಷನ್ ನಂಬರು KA05NAS6633. ನಿಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ಕಾರ್ ಇರ್ಬೋದಪ್ಪ, ಆದ್ರೆ ಬೇರೆಯವ್ರಿಗಿರೋ ಕಾರೇ ಎಲ್ಲನೂ. ಹೇಗೆ ಇರ್ತಾರ ನಿಮ್ಮ ಒಡೆತನದ ಕಾರು? ಯಾರು ಓಡಿಸ್ತಾ ಇದ್ರು, ಯಾರಕ್ಕೆ ಕೊಟ್ಟಿದ್ರಿ? ರಿಟ್ ಅಂಡ್ ರನ್ ಮಾಡಿರೋದಲ್ದೆ ಬಂದು ದುರಾಂಕಾರ ದರ್ಪ ಬೇರೆ ತೋರಿಸೋದು. ಹೌದು, ಏನು ನಾನೇ ಮಾಡಿದ್ದು, ಏನು ಮಾಡ್ಕೋತೀರಾ ಅಂತ, ಏನು ಮಾಡ್ಬೋದು ಕಾನೂನು ಅಂತ ಒಂದ್ಸಲಿ ತೋರಿಸಿಲ್ವಾ? ಇವಾಗ ಸ್ವಲ್ಪ ಮನುಷ್ಯತ್ವ ಇರಲಿ. ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಈಗ ಆಲ್ರೆಡಿ ದರ್ಶನ್ ಜೈಲ್ ಸೇರಿದ್ರು, ಅವರ ಕುಟುಂಬಸ್ಥರ ದರ್ಪ ಮಾತ್ರ ಕಡಿಮೆ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಕುಟುಂಬಸ್ಥರು ಅನ್ನೋ ಅಥವಾ ಯಾರ ಗಾಡಿ ಓಡಿಸ್ತಿದ್ರು ಅವರು ಆ ಕಾರಲ್ಲಿ ಮಿನಿ ಕೂಪರಲ್ಲಿ ಹಿಟ್ ಅಂಡ್ ರನ್ ಮಾಡಿನೋ ನಾನೇ ಓಡಿಸಿದ್ದು ಏನಿವಾಗ ಅಂತ ದರ್ಪ ತೋರಿಸ್ತಾರೆ ಅಂದ್ರೆ, ಕಾರ್ ಯಾರು ಓಡಿಸ್ತಿದ್ರು ಅಂತ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ? ಹೇಗೆ ವೆಂಕಟೇಶ್? ಸಿಂಧೂರ, ಈಗ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಪರಪ್ರಗ್ರಹರ ಜೈಲಿನಲ್ಲಿದ್ದಾರೆ. ಮತ್ತೊಂದು ಕಡೆ ಅವರಿಗೆ ಅವರ ಪತ್ನಿಗೆ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರೆ ಅಂತೇಳಿ ದೂರು ಕೊಟ್ಟಿದ್ರು. ಅವರು ಕೂಡ ಕೋರ್ಟು ಕಚೇರಿ ಅಂತ ಅಲಿತಾ ಇದ್ದಾರೆ. ಈಗ ಅವರ ಕುಟುಂಬಕ್ಕೆ ಸೇರಿದಂಥ ಕಾರೊಂದು, ಅಂದರೆ ಅವರ ವಿಜಯಲಕ್ಷ್ಮಿ ಅವರ ಹೆಸರಿನಲ್ಲಿರುವಂತಹ ಮಿನಿ ಕೂಪರ್ ಕಾರೊಂದು ರಾತ್ರಿ ಅಪಘಾತವನ್ನು ಎಸ್ಕೇಪ್ ಆಗಿರುವಂಥದ್ದು. ಸದ್ಯ ಘಟನೆ ನಡೆದಂಥ ಸ್ಥಳದಲ್ಲೇ ನಾನಿದ್ದೀನಿ. ಈ ಒಂದು ಸ್ಥಳದಲ್ಲಿ ರಾತ್ರಿ ಈ ಒಂದು ಕಾರ್ ಒಂದು ಟುವರ್ಡ್ಸ್ ಹೊಸಕೆರಳ್ಳಿ ಕಡೆ ಹೋಗುವಂತಹ ಒಂದು ಸಿಗ್ನಲ್ನಲ್ಲಿ ಬಿಳಿ ಬಣ್ಣದ ಒಂದು ವರ್ಣ ಕಾರ್ ನಿಂತಿರುತ್ತೆ. ಆಗ ವೇಗವಾಗಿ ಬಂದಂತಹ ಒಂದು
ಮಿನಿ ಕೂಪರ್ ಕಾರ್ಗೆ ಡಿಕ್ಕಿಯನ್ನು ಹೊಡೆಯುತ್ತೆ. ಪರಿಣಾಮವಾಗಿ ಹಿಂಬದಿ ಕೂಡ ಎಲ್ಲವೂ ಜಖಮ್ ಆಗುತ್ತೆ. ಆಗ ತಕ್ಷಣ ಇಳಿದು ನೋಡಿದಂಥ ವೇಳೆಯಲ್ಲಿ ಅವ್ರು ಯಾರು ಕೂಡ ಕಾರನ್ನು ನಿಲ್ಲಿಸಲ್ಲ, ರ್ಯಾಶ್ ಆಗಿ ಕಾರನ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಆ ಕಾರ್ ನೇರವಾಗಿ ಹೊಸಕೆರೆಹಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅಲ್ಲಿ ಹೋಗಿ ಅವರು ಕೇಳಿದಂಥ ಸಂದರ್ಭದಲ್ಲಿ ಕೂಡ ಅವರು ಅಲ್ಲಿ ಧಮಕಿಯನ್ನು ಹಾಕ್ತಾರೆ. ಹೌದು, ನಾನೇ ಟಚ್ ಮಾಡಿದ್ದು, ಏನೀಗ ಅನ್ನುವಂಥದ್ದನ್ನ ಅವ್ರು 112 ಕರೆ ಮಾಡ್ತಾರೆ. ಸಿಕ್ಕಿ ಹಚ್ಚಿಕೊಟ್ಟು ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ. ಬಂದಂಥವ್ರು ಆ ಎಲ್ಲವನ್ನು ಕೂಡ ವಿಡಿಯೋವನ್ನು ಮಾಡ್ಕೊಳ್ತಾರೆ. ವಿಡಿಯೋ ಮಾಡ್ಕೊಂಡ ನಂತರ ಕೂಡ ಅವರು ಯಾವುದೇ ರೀತಿಯಾದಂತಹ ಒಂದು ಪರಿಹಾರವನ್ನು ಕೊಡ್ತೀವಿ ಅಂತ ಕೂಡ ಹೇಳಲ್ಲ. ಈ ಕಾರು ವಿಜಯಲಕ್ಷ್ಮಿ ಅವರ ಹೆಸರಿನಲ್ಲೇ ಇರುವಂಥದ್ದು. ಇನ್ನೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ, ಕಳೆದ ವರ್ಷ ಡಿಸೆಂಬರ್ನಲ್ಲೇ ಕೂಡ ಈ ಕಾರ್ನ ಇನ್ಶೂರೆನ್ಸ್ ಕೂಡ ಲ್ಯಾಪ್ಸ್ ಆಗಿದೆ. ಇದೆಲ್ಲವೂ ಆದರೂ ಕೂಡ ಯುವಕರಿಗೆ ಯಾವುದೇ ರೀತಿಯಾದಂತಹ ಒಂದು ಡ್ಯಾಮೇಜ್ ಆಗಿರುವ ಕಾರಿಗೆ ಪರಿಹಾರವನ್ನು ಬರೆಸ್ಕೊಡ್ತೀವಿ ಅಂತ ಕೂಡ ಹೇಳಲ್ಲ, ಧಮಕಿಯನ್ನು ಹಾಕ್ತಾರೆ. ಇದರ ಪರಿಣಾಮವಾಗಿ ಅವರು ಕೂಡ ಭಯ ಪಡ್ತಾರೆ. ಅಂದರೆ ಅವರು ಮತ್ತೆ ಅವರು ಹೇಳುವಂಥದ್ದು, ಏನು ನಮ್ಮನ್ನು ಹೆದರಿಸ್ತಾ ಇದ್ದೀರಾ, ಬೆದರಿಸ್ತಾ ಇದ್ದೀರಾ ಅಂತ ಹೇಳಿ ಆ ಯುವಕರಿಗೆ ಆವಾಜನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಅವರಿಗೆ ಬೇರೆ ದಾರಿ ಕಾಣದೆ ಮುಂದೆ ದೂರು ಕೊಡೋದಕ್ಕೆ ಮುಂದಾಗ್ತಾರೆ. ಈಗ ಮತ್ತೊಂದು ಏನಂದ್ರೆ, ನೀವು ಬೇರೆಯವ್ರನ್ನ ಮುಂದೆ ಇಟ್ಕೊಂಡು ಹಣ ವಸೂಲಿ ಮಾಡೋಕ್ಕೆ ಬಂದಿದ್ದೀರಾ ಅನ್ನುವಂಥ ರೀತಿಯಲ್ಲಿ ಕೂಡ ಮಾತನಾಡ್ತಾ ಇದ್ದಾರಂತೆ. ಅವ್ರು ಕೇಳ್ತಾ ಇರುವಂಥದ್ದಂತೆ, ಅಂದರೆ ನಮಗೆ ಕಾರ್ ಡ್ಯಾಮೇಜ್ ಆಗಿದೆ, ಅದನ್ನು ವೆಚ್ಚ ಭರಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಇದು ಯಾವುದಕ್ಕೂ ಕೂಡ ಅವ್ರು ಕೇರ್ ಮಾಡದೆ ಅವರ ಮನಸ್ಸಿಗೆ ಬಂದಂಥ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಸದ್ಯ ಈಗ ಅವರು ಬನಶಂಕರಿ ಟ್ರಾಫಿಕ್ ಪೊಲೀಸ್ ಠಾಣೆಗೆ ತೆರಳಿ ದೂರು ಕೊಡೋದಕ್ಕೂ ಮುಂದಾಗಿರುವಂತಹದ್ದು ಸಿಂಧೂರ. ಅಲ್ಲ ವೆಂಕಟೇಶ್, ಈಗ ಕಾರ್ ಡ್ಯಾಮೇಜ್ ಮಾಡಿದ್ಮೇಲೆ ನಾನೇ ಟಚ್ ಮಾಡಿದ್ದು, ನಾನೇ ಎಲ್ಲ ಮಾಡಿದ್ದು ಅಂತ ಹೇಳಿದ್ಮೇಲೆ ಅದ್ರ ವೆಚ್ಚನೂ ಭರಿಸ್ಕೊಡ್ಬೇಕಾಗಿರೋದು ಅವ್ರದ್ದೇ ಅಲ್ವಾ? ನಾನೇ ಟಚ್ ಮಾಡಿದ್ದು ಏನಿವಾಗ ಅಂತ ಕೇಳಕ್ಕೆ ದೌಲತ್ತು ಧೈರ್ಯ ಇದೆ, ಆದ್ರೆ ಕಾರ್ ಡ್ಯಾಮೇಜ್ ಮಾಡಿದ್ಮೇಲೆ ಅದನ್ನ ಸರಿ ಮಾಡಿಸ್ಕೊಡೋಷ್ಟು ಯೋಗ್ಯತೆ ಇಲ್ವಾ ಅವ್ರಿಗೆ? ಈ ದರ್ಪನ ಅದ್ರಲ್ಲಿ ತೋರ್ಸಕ್ ಹೇಳಿ. ಯಾಕಂತಂದ್ರೆ ಈ ವೆರ್ನಾ ಕಾರ್ಗೆ ಆಗಿರುವಂತಹ ಒಂದು ಡ್ಯಾಮೇಜ್ನ ಮೌಲ್ಯ ನೋಡ್ರೆ ಆಸ್ಪಾಸ್ 1 ಲಕ್ಷದ ಒಳಗಡೆ ಆಗಬಹುದು. ಆದರೂ ಕೂಡ ಅದು ಶೋರೂಮಲ್ಲೇ ಅವರು ರೆಡಿ ಮಾಡಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಆ 1 ಲಕ್ಷ ರೂಪಾಯಿ ಹಣ ಅವ್ರಿಗೇನು ದೊಡ್ಡ ವಿಚಾರವೇನಲ್ಲ ದರ್ಶನ್ ಅವರ ಕುಟುಂಬಕ್ಕೆ. ಆದರೆ ಈ ರೀತಿ ಅಪಘಾತವನ್ನು ಎಸಗಿ ರ್ಯಾಶ್ ಡ್ರೈವಿಂಗ್ ಅನ್ನು ಮಾಡ್ಕೊಂಡು ಹೋಗ್ತಾರೆ. ಮುಂದೆ ಸಾಕಷ್ಟು ಕಾರು ವೆಹಿಕಲ್ಗಳೆಲ್ಲ ಇತ್ತು, ಅದನ್ನ ಯಾವುದನ್ನು ಲೆಕ್ಕಿಸದೆ ಅವರಿಂದ ತಪ್ಪಿಸ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕಾರನ್ನು ಯಾರು ಓಡಿಸ್ತಾ ಇದ್ರು ಅನ್ನುವಂಥ ಅಂಶ ಕೂಡ ಗೊತ್ತಾಗಬೇಕಾಗಂದ್ರೆ ಅವರ ಕುಟುಂಬಸ್ಥರಲ್ಲಿ ಯಾರಾದರೂ ಓಡಿಸ್ತಿದ್ರ ಅಥವಾ ಡ್ರೈವರ್ ಓಡಿಸ್ತಾ ಇದ್ರ, ಆ ಕಾರ್ನಲ್ಲಿ ವಿಜಯಲಕ್ಷ್ಮಿ ಅವರು ಇದ್ರ, ಅವ್ರ ಮಗ ಇದ್ರ, ಏನು ಅನ್ನೋದ್ರ ಬಗ್ಗೆ ಕೂಡ ತಿಳಿದು ಬರಬೇಕು. ಆದರೆ ಅವರೇ ಕೊಟ್ಟಿರುವಂತಹ ದೂರಿಗೆ ಪೊಲೀಸರ ಮುಂದೆ ಬಂದು ಅವರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ, ಕೋರ್ಟ್ಗೆ ಹೋಗ್ತಾ ಇಲ್ಲ. ಇನ್ನು ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ನಾನು ಇದ್ದೆ ಅಂತ ಹೇಳಿ ಒಪ್ಕೊಳ್ತಾರೆ ಅನ್ನೋದು ಕೂಡ ನಿಜಕ್ಕೂ ನಂಬಕ ಆಗೋದಿಲ್ಲ. ಈಗ ಸಿಕ್ಕಿ ಅಚ್ಚುಕಟ್ಟು ಠಾಣೆ ಪೊಲೀಸರು ಕೂಡ ವಿಡಿಯೋಗಳನ್ನೆಲ್ಲ ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಈಗ ಟ್ರಾಫಿಕ್ ಲಿಮಿಟ್ಸ್ ಬರೋದ್ರಿಂದಾಗಿ ಈ ಒಂದು ಬನಶಂಕರಿ ಸಂಚಾರಿ ಠಾಣೆಗೆ ತೆರಳಿ ದೂರು ಕೊಡೋದಕ್ಕೂ ಕೂಡ ನಾವು ಮುಂದಾಗ್ತಾ ಇದ್ದೀವಿ. ನಮಗೆ ಆಗಿರುವಂತಹ ನಷ್ಟ ಏನಿದೆ ಅದನ್ನ ಭರಿಸಿಕೊಟ್ರೆ ಸಾಕು ಅಂತ ಹೇಳಿ ಆ ಯುವಕರು ಕೇಳ್ಕೊಳ್ತಾ ಇರುವಂತಹದ್ದು ಸಿಂಧೂರ. ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದೇನು ಗೊತ್ತಾ, ಯಾರಾದರೂ ದರ್ಶನ್ ಮನೆ ಕಾರು ಅಂತ ಅಂದಮೇಲೆ ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ದರ್ಶನ್ ಮನೆಗೆ ಸೇರಿದಂಥ ಕಾರು ಅಂತ ಆದಮೇಲೆ ಅದನ್ನು ಭರಿಸ್ಕೊಡ್ಬೇಕು ಫಸ್ಟ್ ಆಫ್ ಆಲು. ಇನ್ನು ಪೊಲೀಸರು ಅಷ್ಟೇ, ಟ್ರಾಫಿಕ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಳ್ಳೇಬೇಕಾಗತ್ತೆ. ಅದನ್ನು ಸರಿ ಮಾಡಲಿಲ್ಲ ಅಂತಂದರೆ ಹೆಂಗೆ? ಅವ್ನು ಯಾರಾದರೂ ಓಡಿಸ್ತಿರ್ಲಿ, ದರ್ಶನ್ ಮಗ ಕಾರ್ ಓಡಿಸ್ತಾ ಇದ್ರೋ ಅಥವಾ ಅವರ ವೈಫ್ ಅದ್ರೊಳಗಡೆ ಇದ್ರೋ ಅಥವಾ ಬೇರೆ ಯಾರಾದರೂ ಇದ್ರೋ, ಅದು ವಾಟ್ ಎವರ್ ಇಟ್ ಮೇ ಬಿ, ಬಟ್ ಅವ್ರಿಗೆ ಸಂಬಂಧಪಟ್ಟವರೇ ಆಗಿರ್ತಾರಲ್ವ, ಯಾರೇ ಆಗಿದ್ರು.